ನಮಸ್ಕಾರ ಸ್ನೇಹಿತರೆ, ರಾತ್ರಿ ರೇಷನ್ ಕಾರ್ಡ್ ಹೊಂದಿರೋರಿಗೆ ಒಂದು ಭರ್ಜರಿ ಆದಂತ ಗುಡ್ ನ್ಯೂಸ್ ಬಂದಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಅದರ ಜೊತೆಗೆ ಫಲಾನುಭವಿಗಳಿಗೆ ಸ್ನೇಹಿತರೆ 33ನೇ ಕಂತಿನ ಹಣ ಪರಿಷ್ಕರಣೆ ಆರಂಭವಾದ ನಂತರ ಬಿಡುಗಡೆ ಆಗುತ್ತಾ, ಅದಕ್ಕೂ ಮುಂಚೆನೆ ಗೃಹಲಕ್ಷ್ಮಿ ಹಣ 33ನೇ ಕಂತಿನ ಹಣ ಬಿಡುಗಡೆ ಆಗುತ್ತಾ? ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಮೊದಲನೇದಾಗಿ ಸ್ನೇಹಿತರೆ, ಫಲಾನುಭವಿಗಳಿಗೆ ಸ್ನೇಹಿತರೆ 33ನೇ ಕಂತಿನ ಹಣ ಏನಿತ್ತಲ್ಲ ಸ್ನೇಹಿತರೆ, ಸಾಕಷ್ಟು ಫಲಾನುಭವಿಗಳ ಡಿಬಿಟಿ ಆಪ್ ಅಲ್ಲೂ ಕೂಡ ಪೆಂಡಿಂಗ್ ಅಂತ ತೋರಿಸ್ತಾ ಇತ್ತು ಸ್ನೇಹಿತರೆ. ಆಲ್ರೆಡಿ ಪುಷ್ ಟು ಡಿಬಿಟಿಗೆ ಇವಾಗ ಆಲ್ರೆಡಿ 33ನೇ ಕಂತಿನ ಹಣ ಬಂದಿರತಕ್ಕಂಥದ್ದು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇನ್ನು 33ನೇ ಕಂತಿನ ಹಣ ಪರಿಷ್ಕರಣೆ ಆರಂಭವಾದ ನಂತರ ಬಿಡುಗಡೆ ಆಗುತ್ತಾ ಅಥವಾ ಅದಕ್ಕಿಂತ ಮುಂಚೆನೆ ಬಿಡುಗಡೆ ಆಗುತ್ತಾ ಅನ್ನುವಂತ ಒಂದು ಡೌಟು ಕೂಡ ನಿಮ್ಗೆಲ್ಲರೂ ಕೂಡ ಇರುತ್ತೆ ಸ್ನೇಹಿತರೆ. ಗೃಹಲಕ್ಷ್ಮಿ ಫಲಾನುಭವಿಗಳ 33ನೇ ಕಂತಿನ ಹಣ ಏನಿದೆಯಲ್ಲ ಸ್ನೇಹಿತರೆ, ಫಲಾನುಭವಿಗಳಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಪ್ರತಿ ಬಾರಿನೂ ಸಹ ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳ ಹಣ ಬಿಡುಗಡೆ ಆಗ್ಬೇಕು ಅಂದ್ರೆ 10 ರಿಂದ 15 ದಿನಗಳ ಒಳಗಡೆನೆ ಸ್ನೇಹಿತರೆ ಬಿಡುಗಡೆ ಆಗೋದು. 15 ದಿನ ಅನ್ನೋ ಅಷ್ಟರಲ್ಲೇ ಸ್ನೇಹಿತರೆ ಡಿಬಿಟಿ ಆಪ್ ಅಲ್ಲಿ ಪೆಂಡಿಂಗ್ ಅಂತ ತೋರಿಸುತ್ತೆ. ಇವಾಗ 31ನೇ ಕಂತಿನ ಹಣ ಆಗ್ಬೋದು, 32ನೇ ಕಂತಿನ ಹಣ ಆಗ್ಬೋದು, ಇವಾಗ ಆಲ್ರೆಡಿ 33ನೇ ಕಂತಿನ ಹಣ ಆಗ್ಬೋದು. ಫಲಾನುಭವಿಗಳಿಗೆ ಸ್ನೇಹಿತರೆ 31ನೇ ಕಂತಿನ ಹಣನೂ ಕೂಡ ಟಿಬಿಟಿ ಆಪ್ ಅಲ್ಲಿ ಪೆಂಡಿಂಗ್ ಅಂತ ತೋರಿಸ್ತಾ ಇತ್ತು ಸ್ನೇಹಿತರೆ. ತದನಂತರ 3 ರಿಂದ 5 ದಿನ ಒಳಗಡೆ ಫಲಾನುಭವಿಗಳಿಗೆ 31ನೇ ಕಂತಿನ ಹಣನೂ ಕೂಡ ಬಂತು. ಇನ್ನು ಸ್ನೇಹಿತರೆ 32ನೇ ಕಂತಿನ ಹಣನೂ ಸಹ ಸ್ನೇಹಿತರೆ ಜುಲೈ 28ನೇ ತಾರೀಕೆ ಫಲಾನುಭವಿಗಳಿಗೆ ಪೆಂಡಿಂಗ್ ಅಂತ ತೋರಿಸ್ತಾ ಇತ್ತು. ಆಗಸ್ಟ್ 4ನೇ ತಾರೀಕೆ ಸ್ನೇಹಿತರೆ ಫಲಾನುಭವಿಗಳಿಗೆ 32ನೇ ಕಂತಿನ ಹಣವೂ ಕೂಡ ಬಿಡುಗಡೆ ಆಗಿದೆ ಸ್ನೇಹಿತರೆ. ಇನ್ನು 33ನೇ ಕಂತಿನ ಹಣದ ಬಗ್ಗೆ ಬಂತು ಅಂದ್ರೆ ಸ್ನೇಹಿತರೆ, 33ನೇ ಕಂತಿನ ಹಣನೂ ಸಹ ಇನ್ನೇನು ಕೆಲವೇ ದಿನಗಳಲ್ಲಿ ಫಲಾನುಭವಿಗಳ ಖಾತೆಗಳಿಗೆ ಬರ್ತಾ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗೆ ಪರಿಷ್ಕರಣೆ ಆರಂಭವಾಗೋದಕ್ಕೂ ಮುಂಚೆನೆ ಫಲಾನುಭವಿಗಳಿಗೆ ಬರುವಂತ ಸಾಧ್ಯತೆ ಇದೆ ಸ್ನೇಹಿತರೆ. ಇವಾಗ ಸಿಗ್ತಾ ಇರುವಂತ ಮಾಹಿತಿಯ ಪ್ರಕಾರ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಸಿಗುವಂತ ಸಾಧ್ಯತೆ ಇದೆ ಸ್ನೇಹಿತರೆ. ಪಕ್ಕ ಬಂದೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಬಿಡುಗಡೆಯನ್ನ ಮಾಡಿದ್ರು ಕೂಡ ಮಾಡಬಹುದು ಸ್ನೇಹಿತರೆ. ಎರಡನೇದಾಗಿ ಸ್ನೇಹಿತರೆ, ಯಾರೆಲ್ಲ ರೇಷನ್ ಕಾರ್ಡ್ ನ ಹೊಂದಿದ್ದೀರಾ ಸ್ನೇಹಿತರೆ, ನಿಮ್ಗೊಂದು ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು. ಯಾರೆಲ್ಲ ರೇಷನ್ ಕಾರ್ಡ್ ನ ಹೊಂದಿದ್ದೀರಾ ಸ್ನೇಹಿತರೆ, ನಿಮ್ಗೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇತ್ತೀಚೆಗೆ ನಿಮ್ಗೆಲ್ಲರೂ ಕೂಡ ಗೊತ್ತೇ ಇದೆ ಸ್ನೇಹಿತರೆ, ರೇಷನ್ ಕಾರ್ಡ್ ಅಲ್ಲೂ ಕೂಡ ಪರಿಷ್ಕರಣೆ ಆರಂಭವಾಗ್ತಾ ಇದೆ. ಫೇಸ್ ವೆರಿಫಿಕೇಶನ್ ಮಾಡಬೇಕು ಅನ್ನುವಂತ ನ್ಯೂಸ್ ನ ಸಾಕಷ್ಟು ಕಡೆ ನೀವು ನೋಡಿರ್ತೀರಾ ಸ್ನೇಹಿತರೆ. ಅದರ ಬಗ್ಗೆ ಒಂದು ಸರ್ಕಾರದಿಂದ ಒಂದು ಭರ್ಜರಿ ಆದಂತ ಅಪ್ಡೇಟ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂದ್ರೆ ಸ್ನೇಹಿತರೆ, ಸಾಕಷ್ಟು ಜನಕ್ಕೆ ಎಲ್ಲಾ ಕರೆಕ್ಟ್ ಆಗಿದ್ರು ಸಹ ಅವರಿಗೂ ಕೂಡ ತುಂಬಾನೇ ಹಿಂಸೆ ಆಗುತ್ತೆ. ಸರಿಯಾದ ರೀತಿಯಲ್ಲಿ ಅಕ್ಕಿಯನ್ನ ಅವರು ಕೂಡ ತಗೊಳಕ್ ಆಗ್ತಾ ಇಲ್ಲ. ಇದು ಒಂದು ದೊಡ್ಡ ಸಮಸ್ಯೆ ಆಗ್ತಾ ಇದೆ ಅನ್ನುವಂತಹ ಕಾರಣದಿಂದ ಸ್ನೇಹಿತರೆ, ಸರ್ಕಾರವು ಇವಾಗ ತಾತ್ಕಾಲಿಕವಾಗಿ ರೇಷನ್ ಕಾರ್ಡ್ ಮರು ಪರಿಷ್ಕರಣೆ ಏನಿತ್ತಲ್ಲ ಸ್ನೇಹಿತರೆ, ಅದು ತಾತ್ಕಾಲಿಕವಾಗಿ ಸ್ಥಗಿತವನ್ನಗೊಳಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನೂ ಕೂಡ ಆರಂಭವನ್ನ ಮಾಡ್ತಾರೆ, ಬಟ್ ತಾತ್ಕಾಲಿಕವಾಗಿ ಸ್ಥಗಿತವನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಪರಿಷ್ಕರಣೆ ಏನಾದ್ರೂ ಆರಂಭವಾಗ್ತು ಅಂದ್ರೆ ಸ್ನೇಹಿತರೆ, ಅಕ್ಕಿನೂ ಕೂಡ ಸಾಕಷ್ಟು ಜನಕ್ಕೆ ಸಿಗೋದಿಲ್ಲ, ತುಂಬಾ ಪ್ರಾಬ್ಲಮ್ ಆಗುತ್ತೆ ಅನ್ನುವಂತಹ ಸ್ನೇಹಿತರೆ ಈ ಒಂದು ಅಪ್ಡೇಟ್ ನ ತಗೊಂಡ್ ಬಂದಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬಾಕಿ ಉಳಿದಿರುವಂತಹ ಅಮೌಂಟ್ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಈ ಒಂದು ಅಪ್ಡೇಟ್ ಏನಾದ್ರೂ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಿಮಗೆ ಎಷ್ಟು ಗೃಹಲಕ್ಷ್ಮಿ ಫಲಾನುಭವಿಗಳ ಕಂತಿನ ಹಣ ಜಮಾ ಆಗಿದೆ ತಪ್ಪದೆ ಕಮೆಂಟ್ ಅನ್ನ ಮಾಡಿ ಸ್ನೇಹಿತರೆ. ಹಾಗೆ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ ಆಗಿ ಸಪೋರ್ಟ್ ಅನ್ನು ಕೂಡ ಮಾಡಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.